ಡಿಪ್ರೆಷನ್ನಿಗೆ ಹೋಗೋದು, ಆಂಗ್ಸೈಟಿ ಅಥವಾ ಮಾನಸಿಕ ಅಸ್ವಸ್ಥತೆ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ನಿಮ್ಮ ನಿದ್ರಾಹೀನತೆ. ಯಾಕಂದ್ರೆ ನಮಗೊಂದು 6 ಗಂಟೆ ಅಥವಾ ಒಂದು 7 ಗಂಟೆ ನಿದ್ದೆ ಬೇಕಾಗುತ್ತೆ. ಸೊ ಅಂದರೆ ಅದರಲ್ಲೂ ಡೆಪ್ತ್ ಎಷ್ಟಿರುತ್ತೆ ಅನ್ನೋದು ತುಂಬಾ ಮುಖ್ಯ. ಸೊ ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂದಾಗ ಇವತ್ತು ನಿಮಗೆ ತುಂಬ ಒಳ್ಳೆಯದೊಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. 2 ಕೈಗಳನ್ನು ಈ ರೀತಿ ಇಟ್ಕೊಳ್ಳೋದು ಹೀಗೆ. ಸೊ ಹೀಗಿಟ್ಟಾದ ನಂತರ ಹೆಬ್ಬೆರಳನ್ನು ಇಲ್ಲಿ ಕೂಡಿಸ್ಕೋಬೇಕು. ಹೀಗೆ ಕೂಡಿಸ್ಬಿಟ್ಟು ಈ ರೀತಿ ಇಟ್ಟು ನೀವು ಕಣ್ಣು ಮುಚ್ಚಬಾರ್ದು. ಈ ಥರ ಇಟ್ಟು ಅದನ್ನು ನೋಡ್ತಾ ಇರಬೇಕು. ಆ ಹೆಬ್ಬೆರಳು ತುದಿನ ಅಬ್ಸರ್ವ್ ಮಾಡಬೇಕು. ಈ ರೀತಿ ಹೀಗೆ ನೋಡ್ತಾ ಇರಬೇಕು. ಸೊ ಎಷ್ಟೊತ್ತು ನೋಡಬೇಕು? ನಿಮ್ಮ ಕಣ್ಣು ಉರಿ ಬಂದು ನೋವಾಗುತ್ತಲ್ಲ, ಆಗ ಕಣ್ಣು ಮುಚ್ಚಿ ಮತ್ತೆ ಮತ್ತೊಮ್ಮೆ ನೋಡಿ. ಆ ಥರ ಒಂದೊಂದು ಮಿನಿಟ್ ಒಂದೊಂದು ಸಲ ಆ ಥರ ಒಂದು 3-4 ಸಲ ಮಾಡಿ ಮಲಗಲಿಕ್ಕೆ ಮೊದಲು. ಆಗ ಕಂಪ್ಲೀಟ್ ಡೀಪಾಗಿ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಮಲ್ಕೋಬೇಕು. ಮತ್ತು ಸಾತ್ವಿಕವಾದ ಆಹಾರ, ಮುದ್ರಾಗಳ ಕಾಂಬಿನೇಷನ್ನು, ಪ್ರಾಣಾಯಾಮ ಇದೆಲ್ಲ ನೀವು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಈ ಥರ ತೊಂದರೆ ಬರೋದಿಲ್ಲ. ಮುಂದೆ ಆಗುವಂಥ ಅನಾಹುತನ ಖಂಡಿತ ತಪ್ಪಿಸ್ಬೋದು.